ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದೃಚಿ. ಹೇಗಿದ್ದೀರಾ ಎಲ್ಲರೂ? ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ರೆಡ್ ಪಾಸ್ತಾ ಮಾಡ್ತಾಯಿದ್ದೀನಿ. ರೆಡ್ ಪಾಸ್ತಾ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಸ್ವಲ್ಪ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಕುದಿ ಬಂದಮೇಲೆ ಅದಕ್ಕೆ ಒಂದು 250 ಗ್ರಾಮಷ್ಟು ಪಾಸ್ತಾ ಹಾಕ್ಕೊಂಡಿದ್ದೀನಿ. ಅದು ಒಂದು 5 to 8 ಮಿನಿಟ್ಸ್ ಬೇಯಬೇಕಾಗತ್ತೆ. ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕಟ್ ಆಗುತ್ತೆ. ಆ ಥರ ಅಷ್ಟು ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡು ಅದನ್ನು ಬಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನ ಉದ್ದುದ್ದಕ್ಕೆ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬಟಾಣಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 4 ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಟೊಮೆಟೊ ಪ್ಯೂರಿನ ಇದಕ್ಕೀಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಕುಕ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಬೆಂದರೆ ಸಾಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಪಾಸ್ತಾ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ. ಪಾಸ್ತಾನ 2 ರೀತಿಲೂ ಮಾಡ್ಬೋದು. ಒಂದು ವೈಟ್ ಪಾಸ್ತಾ ಹಾಗೆ ರೆಡ್ ಪಾಸ್ತಾ. ವೈಟ್ ಪಾಸ್ತಾ ತುಂಬಾ ಖಾರ ಏನೂ ಇರಲ್ಲ, ಅದಕ್ಕೆ ಬರೀ ಪೆಪ್ಪರ್ ಪೌಡರ್ ಮಾತ್ರ ಹಾಕ್ಕೋತೀವಿ. ಇದು ಸ್ವಲ್ಪ ಸ್ಪೈಸಿಯಾಗಿ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ಇದಕ್ಕೆ ಟೊಮೆಟೊ ಸಾಸು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. 2 to 3 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಮತ್ತು ಮಯೋನೀಸ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಆರ್ಗ್ಯಾನೋ ಮತ್ತು ಬೇರೆ ಬೇರೆ ಪಿಜ್ಜಾ ಹಬ್ ಅಂತ ನೀವು ಕೇಳಿದ್ರೆ ಸೂಪರ್ ಮಾರ್ಕೆಟ್ಸಲ್ಲಿ ಅಥವಾ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ನಂತರ ಪಾಸ್ತಾ ಸ್ವಲ್ಪ ನೀರೆಲ್ಲ ಹೋಗಿ ಈ ಥರ ಆಗಿರುತ್ತೆ. ಇದನ್ನು ಆ ಮಸಾಲಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಆಗ ಎಲ್ಲ ಫ್ಲೇವರ್ಸು ಸ್ವಲ್ಪ ಪಾಸ್ತಾಗೆ ಹಿಡ್ಕೊಳ್ಳುತ್ತೆ. ಆವಾಗ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.